ಗುರುಗಳು ಉತ್ತರಾಧಿಕಾರಿ ಮಾಡ್ಕೊಳ್ಬೇಕು ಅಂತಿದ್ದಾರೆ ಅಂತ ಶಿಷ್ಯರಿಗೆಲ್ಲ ಗೊತ್ತಿತ್ತು. ಅವ್ರ ಆದೇಶದಿಂದ ಕಳಿಸಿದ್ವಿ. ಆಮೇಲೆ ಗುರುಗಳು ನಮ್ಮನ್ನು ಜಗದ್ಗುರುವಾಗನು ಜಗತ್ತನ್ನು ತಿರುಗಿ ಬರಬೇಕು, ಅಲ್ಲಿವರೆಗೂ ನಾವು ಪಟ್ಟ ಕಟ್ಟಲ್ಲ ಅಂದರು. ಆಮೇಲೆ ಹೋದ್ವಿ ವಿದ್ಯಾಭ್ಯಾಸಕ್ಕೆ, ವಿಯನ್ನಕ್ಕೆ. ಈ ಮಧ್ಯೆ ಜನ ಏನು ಮಾತಾಡಿದರು, ಗುರುಗಳು ಸುಮ್ಮನೆ ತ್ಯಾಗಪತ್ರ ಅಂತ ನಾಟಕಕ್ಕೆ ಮಾಡಿದರು, ಅಧಿಕಾರ ಬಿಟ್ಟುಕೊಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಉತ್ತರಾಧಿಕಾರಿಯನ್ನು ಸಾಗ ಹಾಕಿದ್ದಾರೆ ಪ್ರದೇಶಕ್ಕೆ, ಅವರೆಲ್ಲಿ ಬರ್ತಾರೆ, ಅಲ್ಲಿ ಯಾರೋ ಯಾವಣ್ಣ ಒಬ್ಬನು ಗಂಟಕೊಂಡು ಬರ್ತಾರೆ ಅಂತಂದು ಮಾತಾಡಿದರು. ನಮ್ಮ ಮೇಲೆ ಎಷ್ಟು ಗುರುಗಳಿಗೆ ನಂಬಿಕೆ ವಿಶ್ವಾಸ ಅಂತಂದರೆ, ನೀವು ನಿಮ್ಮ ಮಗನೋ ಅಮೇರಿಕ ಕಳಿಸೋದಾದರೆ ಮದುವೆ ಮಾಡ್ಕೊಂಡು ಹೋಗಪ್ಪ ಅಂತಿರಲ್ಲ, ಆದರೆ ನಮ್ಮ ಮೇಲೆ ಅವ್ರಿಗೆ ಗುರುಗಳಿಗೆ ಅಪಾರ ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ಫೆಬ್ರವರಿ ತರಳುಬಾ ಹುಣ್ಣಿಮೆ, ನಾವಿನ್ನೂ ಹಿಂದಿನ ತಿಂಗಳು ಜನವರಿ ಇದರಲ್ಲಿ ವಿಯನ್ನಾದಲ್ಲಿ ಇದ್ವಿ. ಎಂಥ ನಂಬಿಕೆ ಇದಿಲ್ಲ, ಆಹ್ವಾನ ಪತ್ರಿಕೆ ಪ್ರಿಂಟ್ ಆಗಿದೆ. ಇದು ಅವರು ನಮ್ಮ ಮೇಲಿದ್ದಂಥ ಶಿಷ್ಯ ವಾತ್ಸಲ್ಯ, ನಮಗೆ ಅವ್ರ ಮೇಲಿದ್ದಂಥ ಗುರುಭಕ್ತಿ ನಮ್ಮದು. ಆ ಥರ ಜನ ಮಾತಾಡಿದರು ಎಲ್ಲಿ ಬರ್ತಾರೆ ಅಂತಂದು. ಅದು ಮುಂದೆ ಇತಿಹಾಸ ಗೊತ್ತಿದೆ. 5 ವರ್ಷಗಳ ಕಾಲ ರಾಜೀನಾಮೆ ಕೊಟ್ಟ 5 ವರ್ಷಗಳ ಕಾಲ ಗುರುಗಳು ಈ ಮಠದ ಒಂದು ಉಸ್ತುವಾರಿ ನೋಡಿಕೊಂಡಿದ್ದರು. ಈ ಮಧ್ಯೆ ಏನಾಗಿತ್ತು, ಗುರುಗಳು ನಿವೃತ್ತಿ ಪತ್ರವನ್ನು ತ್ಯಾಗಪತ್ರವನ್ನು ಸಲ್ಲಿಸಿದಾಗ ಕಣ್ಣೀರು ಸುರಿಸಿದಂಥ ಸಿದ್ದವೀರಪ್ಪನವರು ಗುರುಗಳು ನಮ್ಮನ್ನು ಆಯ್ಕೆ ಮಾಡಿ ನಮ್ಮ ಹೆಸರನ್ನು ನಿಯಮದ ಪ್ರಕಾರ ಸರ್ಕಾರ ಅನುಮೋದನೆ ಕೊಡಬೇಕು. ಇದಕ್ಕೆ ನಮ್ಮ ಮಠದಲ್ಲಿ ದೊಡ್ಡ ದೊಡ್ಡ ಮಠಗಳದ್ದು ಆ ಥರ ಇದೆ, ಬೇರೆ ಮಠಗಳು ಹೇಗೆ ಮಾಡ್ತಾವೆ ಗೊತ್ತಿಲ್ಲ. ನಮ್ಮ ಮಠದಲ್ಲಿ ಯಾವುದೇ ಉತ್ತರಾಧಿಕಾರಿ ಆಯ್ಕೆ ಆಗಲಿ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ, ಸರ್ಕಾರ ಅದಕ್ಕೆ ಅನುಮೋದನೆ ನೀಡುತ್ತೆ. ಅವ್ರದ್ದು ಪಾತ್ರ ಏನಿಲ್ಲ, ಅನುಮೋದನೆ ನೀಡೋದು ಅಷ್ಟೇ ಪಾತ್ರವೇ ಹೊರತು ಆಯ್ಕೆ ಅವ್ರದ್ದಲ್ಲ. ಆಯ್ಕೆ ಶಿಷ್ಯ ಮಂಡಳಿದು, ಆಯ್ಕೆ ಗುರುಗಳದ್ದು. ಸೊ ಹಾಗೆ ನಮ್ಮ ಆಯ್ಕೆಯನ್ನು ದೊಡ್ಡ ಗುರುಗಳು ಸಮಾಜದಿಂದ ಮಾನೂರು ಬಸಪ್ಪನವರಿಂದ ಬರೆಸಿ ಸರ್ಕಾರಕ್ಕೆ ಕಳಿಸಿದಾಗ, ಆಗ ಅಲ್ಲಿ ಕಾನೂನು ಸಚಿವರು ಯಾರಾಗಿದ್ದರು ಅಂತಂದರೆ ಸಿದ್ದವೀರಪ್ಪನವರಾಗಿದ್ದರು. ಅವರು ಆ ವೇಳೆಗೆ ದೊಡ್ಡ ಗುರುಗಳಿಗೂ ಮತ್ತು ಸಿದ್ದವೀರಪ್ಪನವರಿಗೂ ರಾಜಕೀಯ ಕಾರಣದಿಂದಾಗಿ ಮನಸ್ತಾಪ ಉಂಟಾಗಿತ್ತು. ಅವರು ಮಠದ ಪಟ್ಟ ಶಿಷ್ಯರಾಗಿದ್ದರು. ಅವರು ಆ ದಾಖಲೆಯನ್ನು ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದರು ಡೆಪ್ಟಿ ಕಮಿಷನರಿಗೆ. ಏನು ರಿಮಾರ್ಕ್ಸ್ ಏನು ಮಾಡಿದರು ಅಂದರೆ, ಈಸ್ ದಿ ಪೀಠ ಫುಲ್ಲಿ ವೇಕೆಂಟ್ ಆರ್ ಪಾರ್ಷಿಯಲಿ ವೇಕೆಂಟ್? If the Peetha is partially vacant, then the question of approving the successorship does not arise. This may be clarified ಅಂತ. ಪೀಠ ಪೂರ್ಣ ಖಾಲಿ ಇದೆಯೋ ಅಥವಾ ಅರ್ಧಂಬರ್ಧ ಖಾಲಿ ಇದೆಯೋ? ಅರ್ಧಂಬರ್ಧ ಖಾಲಿ ಇದ್ದರೆ ಇದನ್ನು ಅನುಮೋದನೆ ಮಾಡೋಕ್ಕೆ ಬರಲ್ಲ. ದಿಸ್ ಮೇ ಬಿ ಕ್ಲಾರಿಫೈಡ್. ಇದನ್ನು ಸ್ಪಷ್ಟೀಕರಣ ನೀಡೋದು. ಆ ಡೆಪ್ಟಿ ಕಮಿಷನರು ಆ ಪತ್ರವನ್ನು ಮಾನೂರು ಬಸಪ್ಪನವರಿಗೆ ಸಮಾಜದ ಅಧ್ಯಕ್ಷರಿಗೆ ಕೊಟ್ಟರು. ಗುರುಗಳು ತತ್ರ ತಗೊಂಬಂದರು ಸಮಾಜದ ಅಧ್ಯಕ್ಷರು. ಏನು ರೀ ಬಸಪ್ಪನವರೇ, ಏನು ರೀ ಇದು, ನಮಗೆ ಇಂಗ್ಲೀಷ್ ತಿಳಿಯಲ್ಲ ಬುದ್ಧಿ, ಯಾರೋ ಇಂಗ್ಲೀಷ್ ಬಲ್ಲರಿಂದ ಓದಿಸಿದ್ರು. ನಿಮ್ಮ ಸಿದ್ದೂರಪ್ಪನಿಗೆ ರಾಜಕೀಯದ ABCD ಕಳಿಸ್ತಾರೆ ನಾವು, ಬರೀರಿ ಅವನು ಸಿದ್ದೂರಪ್ಪನಿಗೆ. ನಿಮ್ಮ ಸರ್ಕಾರ ಬಿದ್ದಾಗ ನಿನ್ನನ್ನು ಕೇರ್ ಟೇಕರ್ ಗೌರ್ಮೆಂಟ್ ಅಂತ ಗವರ್ನರ್ ಮಾಡ್ತಾರಲ್ಲ, ಹಾಗೆ ನಮ್ಮ ಶಿಷ್ಯ ಮಂಡಳಿ, ನಮ್ಮ ಶಿಷ್ಯ ಉತ್ತರಾಧಿಕಾರಿ ಹೊರದೇಶದಲ್ಲಿ ಓದ್ತಾ ಇದ್ದಾರೆ, ಅವನು ಬರೋವರೆಗೂ ನೀವು ಕೇರ್ ಟೇಕರ್ ಗೌರ್ಮೆಂಟ್ ಆಗಿ ನೀವು ಈ ಮಠವನ್ನು ನೋಡಿಕೊಳ್ಳ್ರಿ ಅಂತ ಶಿಷ್ಯರು ನಮಗೆ ಆಥರೈಸ್ ಮಾಡಿದ್ದಾರೆ. ಪೀಠ ಮಾತ್ರ ಪೂರ್ತಿ ಖಾಲಿ ಇದೆ, ನಾವು ಕೇರ್ ಟೇಕರ್ ಗೌರ್ಮೆಂಟ್ ಅಷ್ಟೇ ಅಂತ ಬರ್ಸಿದ್ರು. ಆಮೇಲೆ ಅಪ್ರೂವಲ್ ಆಯಿತು. ನಿಮಗೆಲ್ಲ ಗೊತ್ತಿದೆ, 79ನೇ ಇಸ್ವಿ ಫೆಬ್ರವರಿ 11ನೇ ತಾರೀಕು ನಮ್ಮ ಪಟ್ಟಾಭಿಷೇಕ ಗುರುಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಯಾರೂ ಸಹ ಅಧಿಕಾರ ಬಿಟ್ಟುಕೊಡ್ಲಿಕ್ಕೆ, ಅದು ಕೌಟುಂಬಿಕ ಜೀವನ ಇರ್ಬೋದು, ಸಾರ್ವಜನಿಕ ಸ್ಥಾನಮಾನ ಇರ್ಬೋದು, ಯಾರೂ ಇಷ್ಟಪಡಲ್ಲ. ಆದರೆ ಗುರುಗಳ ಈ ಒಂದು ವಿಚಾರಧಾರೆ ಏನಿದೆ, ಇದೊಂದು ಅದ್ಭುತವಾದಂಥ ವಿಚಾರಧಾರೆ. ನಮಗೆ ಆಶೀರ್ವಾದ ಮಾಡಿ ಪಟ್ಟ ಕಟ್ಟಿ ಅಲ್ಲಿಂದ ಮುಂದೆ 14 ವರ್ಷಗಳ ಕಾಲ ಅವರು ಜೀವಂತವಾಗಿದ್ದರು, ಮಾರ್ಗದರ್ಶನ ಮಾಡಿದರು. ಹೀಗಾಗಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಏನು ಹೇಳಿದರು, ನಾವು ಉಳಿಸ್ಕೊಳ್ಳೋದು ಇದಕ್ಕಾಗಿಯೇ. ನಮ್ಮ ಶಿವಶಂಕರ